ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಕ್ಷಿತಾ ಪ್ರದೀಪ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಎಲ್ಲಿಗೆ ಬಂದಿದ್ದೀವಪ್ಪ ಅಂತ ಅಂದರೆ ಅಜ್ಜಿ ಮನೆಗೆ ಬಂದಿದ್ದೀವಿ. ಅದು ಯಾವುದು ಅಂದರೆ ಆತೂರು. ಈ ಪ್ಲೇಸ್ ಎಲ್ಲಿರೋದು ಅಂತ ಅಂದರೆ ಗೋಣಿಕೊಪ್ಪ ಮತ್ತು ವಿರಾಜಪೇಟೆ ಮಧ್ಯೆ ಒಂದು ಊರು ಸಿಗುತ್ತೆ. ಆ ಊರ ಹೆಸರು ಆತೂರು. ತುಂಬ ದಿನದಿಂದನೇ ಬರಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ, ಬಟ್ ಬರೋಕ್ಕೆ ಆಗ್ತಿರ್ಲಿಲ್ಲ. ಮದುವೆ ಆದಮೇಲೂ ತುಂಬ ದಿನದಿಂದ ಕರಿತಾನೇ ಇದ್ದರು, 2 ವರ್ಷದಿಂದ ಕರಿತಾನೇ ಇದ್ದರು. ನಾವು ಹೋಗೋಕ್ಕಾಗಲಿಲ್ಲ. ಸೊ ಈ ಸರಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಇಂಡಿಯಾಗೆ ಬಂದಮೇಲೆ ಡಿಸೈಡ್ ಮಾಡಿದ್ವಿ. ಸೊ ಬಂದ್ವಿ. ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ, ಇವರು ಇವಾಗ ಹೊಸ ಮನೆ ಕಟ್ಕೊಂಡು ಇಲ್ಲಿದ್ದಾರೆ. ಇವಾಗ ಮೊದಲಿದ್ದಿದ್ದ ಮನೆ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಿದ್ದೀವಿ. ಮತ್ತು ತೋಟದ ಹತ್ರ ಎಲ್ಲ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಮೆಣಸಿನ ಗಿಡ, ಇಲ್ಲೆಲ್ಲ ಎಷ್ಟು ಸೈಲೆಂಟಾಗಿರ್ತದಲ್ವ. ಪಕ್ಕದಲ್ಲಿರೋ ಮನೆಯಲ್ಲ ನೋಡಬೇಕು. ಇದು ಬಾವಲಿ ಸಿಗೋಕಂದ್ರೆ ಯಾವುದು ಬಾವಲಿ? ಮೇಗಡೆ ಇದು ಇಲ್ಲಿ ಕೆರೆಯಲ್ಲಿ ಸತ್ತೋಗ್ಬಿಟ್ಟೈತೆ. ಕೆರೆಯಲ್ಲಿ ಮೀನು ಅಂತ ಎಲ್ಲೈತೆ ಕೆರೆ? ಇದಲ್ಲ, ತಂಗಿ ಮಗ ಹಿಂದೆ ಮಾಡ್ಕೊಂಡವ್ರು ಅವ್ರೆ ಮೀನು ಬಿಟ್ಟವ್ರೆ. ಅದೇ ಮೀನು ಬಿಟ್ಟವ್ರಲ್ಲ. ಹಾಯ್ 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 ಅಣ್ಣ. ಇಲ್ಲ ಅವ್ರು ನಡೆಯೋಕ್ಕಾಗಲ್ಲ ಅಂತ ಅಂದರು. ಹಾಂ, ಇವ್ರಿಗೆ ಗೊತ್ತಲ್ಲ ಮಮ್ಮಿಗೆ. ಅವ್ರು ಮುಂಚೆನೇ ಹೋದ್ರು, ಹಾಲು ಕರಿಯಕ್ಕೆ ಹೋದ್ರಲ್ಲ. ಅಲ್ಲಿ ಗಂಟೆ ಹೋಗ್ಬೇಕು, ಕೋಟೆಗೆ ಗಂಟ. ನೋಡೋಣ, ನಾನು ತಗೋಬರ್ತೀನಿ. ಮುಂಚೆ ಕೊಟ್ಟು ಹೋಗಿ ಹೋಗ್ತಾರೆ. ಇವರು ಇದೆಲ್ಲ ಕೆಲಸದವ್ರದ್ದು ಮನೆ. ಇವ್ರು ರೇಷ್ಮಕ್ಕ ಅವ್ರದ್ದೇನಾ? ಇದು ನಾಯಿ ಕಚ್ಚಲ್ಲ ತಾನೆ? ಬೀಗ ನೋಡಿ ಮೇಲ್ಗಡೆ ಎಲ್ಲ ಬೀಗ ಯಾಕಿರಲ್ಲ ಮೇಲ್ಗಡೆ ಬೀಗ ಅಂದರೆ ಹಿಂಗೆ ಎಲ್ಲಿ? ಇದು ಹಳೆ ಮನೆ. ಫಸ್ಟು ಇಲ್ಲಿದ್ರು, ಇವಾಗ ಮನೆ ಕಟ್ಕೊಂಡು ದೊಡ್ಡ ಮಂದಿದ್ದಾರೆ. ಕೀ ತಗೊಬರ್ತೀನಿ ಅಂದ್ರಲ್ಲ ಅವರು. ಇದು ಅವ್ರದೇ, ಅವ್ರದೇ ಬಾಡಿಗೆ ಮನೆಗಳು. ಇಲ್ಲಿ ಬೂವ ನಾನು ಇದೇನಕ್ಕೆ ಹಿಂಗೆ ಕವರ್ ಇಟ್ಟವ್ರಲ್ಲ. ಕಾಫಿ ಗಿಡ. ಇದು ಕೆಲಸದವ್ರದ್ದು ಮನೆ. ಗಾಡಿ ಬಂದ್ರಿ ಇಲ್ಲ, ಕೊಡ್ಕೊಳ್ಳಿಲ್ಲ ಅಂದ್ರಂಗಿಲ್ಲ. ಇವ್ರು ಕೊಡ್ಕೊಳ್ಳಿ ತವ್ರ ಮನೆ. ಮೊದಲು ಕೊಡ್ಕೊಳ್ಳಿಲ್ಲ ಐತಿತ್ತು ನಾವು. ಜೋರಾಗಿ ಮಾತಾಡ್ಬೇಕು. ಅಲ್ಲಿಗೆ ಹೋಗಿ ಬರೋಣ. ತುಂಬಾ ದೂರ ಐತೆ. ಅಷ್ಟು ದೂರ ಇಲ್ಲ ಅದು ದೂರ ಇಲ್ಲ. ಇಲ್ಲಿ
ಒಂದು ಕ್ಯಾಮ್ರಾ ನೋಡ್ಕೊಂಡು ಮಾಡಪ್ಪ ಸುತ್ತ ತೋಟ ಇಲ್ಲ ನೀವು. ಭದ್ರಕಾಳಿ ದೇವಸ್ಥಾನ ಸಂಜೆ ಓಪನ್ ಇದೆ ನಾನು. ಓಪನ್ ಇರ್ತದೆ, ಓಪನ್ ಫುಲ್ ಅಲ್ಲ, ಅಲ್ಲಿ ಡೋರೇ ಇಲ್ಲ ಅಲ್ಲ, ಹೋಗ್ಬೋದು. ಅದೇ ನೀರು ಆಡ್ತವೆ, ಏನು ಮಾಡ್ತೀರಾ? ಹೋಗಿ ಹಾಂ ಅಲ್ಲಿ ಇಲ್ಲಿ ಫುಲ್ಲು ನೀರು ತುಂಬಿತ್ತು ನಾವು ಹೋದಾಗ. ಎಷ್ಟು ದಿವ್ಸಕ್ಕೆ ಬರುತ್ತದು ಕಾಫಿ ಇದು? 6 ತಿಂಗಳು. ಇದು ರೊಬಸ್ಟಾ 9 ಇಲ್ಲಿ ಅರೇಬಿಕಾ ಬೆಳೆಯೋಕ್ಕಾಗಲ್ವಾ? ಬೆಳಿತಾರೆ ಅಲ್ಲ, ಅರೇಬಿಕಾ ಬೆಳಿಬೋದಾ? ಬೆಳಿಬೋದು. ಫಸ್ಟ್ ಚೆನ್ನಾಗಿ ಇದು ಬರುತ್ತಾ? ಅದು ಬರುತ್ತೆ, ಇದು ಬರುತ್ತೆ. ರೊಬಸ್ಟಾ ಚೆನ್ನಾಗಿ ಫಸ್ಟ್ ಬರುತ್ತೆ, ಅದು ಬರೋದು. ಮತ್ತೆ ನೀವೇ ಇದು ಮಾಡಿ ಆಮೇಲೆ ಬೀಜ ಇದು ಕೊಡ್ತೀವಿ ಕಾಫಿ ಇದು ಮಾಡಲಿಕ್ಕೆ. ಇದನ್ನ ಅನ್ನಾದ್ಮೇಲೆ ಪಿಕಪ್ ಮಾಡ್ತೀವಿ. ಹಾಂ, ಅಲ್ಲಿಂದ ಒಣಗಾಕ್ತೀವಿ, ಅಲ್ಲಿಂದ ಚೀಲ ಕಟ್ತೀವಿ. ಇದು ಮಾಡಲ್ವಾ ಅದನ್ನ ಮೇಲ್ಗಡೆ ರೆಡ್ ಕಲರ್ ಪಲ್ಪಿಂಗ್ ಇಲ್ಲವೇ ಇಲ್ಲ. ಡೈರೆಕ್ಟ್ ನಾವು ಅಲ್ಲಿಗೆ ಕೊಟ್ಬಿಡ್ತೀವಿ, ಫ್ಯಾಕ್ಟ್ರಿ ಕೊಡ್ತೀವಿ. ಅವರು ಪಾಟಿ ತಗೊಂಡು ಅವರು ಬೇಳೆ ಮಾಡಿ. ಏನು ರೇಟಿಗೆ ತಗೋತಾರೆ ನಿಮ್ಮದು ವಿತೌಟ್ ಪಲ್ಪಿಂಗ್ ಆದರೆ? ಈಗ ಭಾರಿ ಕಡಿಮೆ. ಒಳ್ಳೆ ರೇಟ್ ಇತ್ತು, 16,000 20,000. ಇವಾಗ ಎಷ್ಟು? 9 ರೋಬೋಸ್ಟು 9,000. 16,000 ಇತ್ತು. 16,000 ಇತ್ತು, ಹೌದು. ರೋಬೋಸ್ಟ್ ಅಲ್ಲ ಆಗಿನಲ್ಲ, ಈ ವರ್ಷದಲ್ಲೇ ಅರಬಿಗೆ 16,000. ಅರಬಿಕ 16,000 ಇತ್ತು, ಹೌದು. ಈಗ ಇವಾಗಲೂ ಇದೆ, ಇವಾಗಲೂ ರೇಟ್ ಇದೆ. ಅರಬಿಕ ಈಗಲೂ ಇದೆ. ಇದು ಅಲ್ಯೂಮಿನಿಯಮ್ದ? ಅದು ಕಲರ್ ಪೇಡ ಆಯ್ತಾ 3 ರೂಪಾಯಿ. ಮತ್ತು 30,000 ಮೇಲೆ ಆಯ್ತು. ವೈಟ್ ಕಲರ್ ಇದೆ, ಇದು ಎಲ್ಲ ಪೇಡ. ಅದಕ್ಕೆ ಇದೊಂದು ದೊಡ್ಡ ಮರ ಕಾಣ್ತದೆ. ಆ ತೋಟಕ್ಕೆ ಒಂದು 50 ವಯಸ್ಸಿದ್ರೆ ತೋಟಕ್ಕೆ ಹೋಗ್ತದೆ. 50 ಸಾಕು. ಅಲ್ಲಿಂದ ಅಲ್ಲಿ ತೋಟದ ಟವರ್ ಇದೆ, ಎಲ್ಲಿ ಸಿಟಿ ಇದೆ? ಇಲ್ಲ, ಹೆಂಗೆ ಹೊಡೆದ ಗೊತ್ತಾ? ಎಷ್ಟು ಹೋಯ್ತು. ಹಾಂ, ಈಚ್ಕೋಬತ್ತಾನಂತ. ಈಜಬೇಕಲ್ಲ, ಕುಟ್ಟಿಗಳು ಈಗ ಹೊಡೆದಿದ್ದೀವಿ. ಕುಟ್ಟಿ ಹೊಡೆದ್ರೆ ಏನು ತಿರೋದು? 7th. ಒಳ್ಳೆ ಮೀನು ಹೊಡೆಯುವಾಗ ಬಿಟ್ಟಿದ್ವಿ. ಒಂದು 2-3 ವರ್ಷ ಈ ಥರ ಇದ್ರೆ ಇದು ಮಾಡ್ಬೋದು, ಮೀನು ಹೊಂಡ ಮಾಡೋಕೆ ಚೆನ್ನಾಗ್ತದಲ್ಲ. ನಾವು ಒಂದು ಮಾಡೋಣ ಅಂತ ಮೀನು ಹೊಂಡ. ಚಿಕ್ಕದಾಗಿ 40 ಅಡಿ ಮಾಡ್ಕೊಂಡ್ರೆ 4 ಅಡಿ ಮಾಡ್ಕೊಂಡ್ರೆ ಸಾಕು. ಹ್ಞೂ, ಮೀನು ಸಾಕಾಗ್ಬೇಕು. ಮೀನು ಸಾಕು. ಅಲ್ಲಿ ಮನೆ ಹತ್ರ ಐತಲ್ಲ, ಹಾಕಿರ ಎಷ್ಟು ಅಡಿ ಐತೆ? 50-15 ಅಡಿ. ಅದ್ರಲ್ಲಿ ಮೀನಿದೆ ಈಗ? ಅದರೊಳಗೆ 15 ಅಡಿ ಮಾಡ್ಬೋದಾ? ನೀರಿಲ್ಲ. 15 ಅಡಿ ಎಷ್ಟು ಬಿಟ್ಟಿದ್ರೆ ಅಲ್ಲಿ ಮೀನು ಸುಮಾರು ಇವೆ ಅಲ್ಲಿ. ಅದು ಆಟೋಮೆಟಿಕ್ ಆದವು. ಅಲ್ಲಿಗಾಗಿ ಬಿಟ್ಟಿಲ್ಲ, ಯಾಕಂದ್ರೆ ನೀರು ಇರೋದಿಲ್ಲ ಬೇಸಿಗೆಯಲ್ಲಿ. ಇವಕ್ಕೆಲ್ಲ ತಂದು ಬಿಡ್ತೀನಿ. ಅದು ಕಡಿಮೆ ಮನೆಯಲ್ಲಿ ಮಾತ್ರ ಸೋರ್ಸು ಚೆನ್ನಾಗಿದೆ ನಮ್ಮಲ್ಲಿ. ಆ ತೋರಲ್ಲಿ ಇದು ಇನ್ನೊಂದು 2 ಮಂತ್ಸಲ್ಲಿ ಖಾಲಿ ಆಗುತ್ತಲ್ಲ ನೀರು? ಇಲ್ಲ, ಇಷ್ಟೊಂದು ಖಾಲಿ ಆಗೋದು. ಮಳೆ ಹೊಡೆದೋಗಿದೆ. ಮಳೆ ಇರೋದ್ರಿಂದ ತುಂಬ ಇದೆ ಅಂತ. ಅಂತ ಸ್ವಲ್ಪ ಅಡಿವರೆ ಪಾಯ ಇರೋದು. ಫುಲ್ಲು ಖಾಲಿ ಆದರೆ ಏನು ಮಾಡ್ತೀರಾ? ಮತ್ತೆ ಬೋರ್ವೆಲ್ ಇದೆಯಾ? ಇಲ್ಲ, ಇದು ಈಗ ಅಷ್ಟೇ. ಇನ್ನು ಮಳೆ ಬಂದಾಗಲೇ ತುಂಬ್ಕೊಳ್ಳೋದು, ಮಿಕ್ಕಿ ಟೈಮಲ್ಲಿ ಖಾಲಿ. ಅಲ್ಲ, ಗಿಡಗಳಿಗೆ ಹೊಡೆಯಕ್ಕೆ ಪುನಃ ಜಲ ಬರ್ತದೆ. ಜಲ ಬರುತ್ತೆ, ಸ್ವಲ್ಪ ಬರುತ್ತೆ. ಪುನಃ ನೆಕ್ಸ್ಟ್ ಇಯರ್ಗೆ ಹೊಡೆಯೋದು. 2 ಟೈಮ್ಸ್ ಅಷ್ಟೇ ಹೊಡೆಯೋದು. ಅಲ್ಲಿ ತಗ ಕೇಳಿಸಿಲ್ಲ, ಅಲ್ಲ ತೆಂಗಿನಕಾಯಿ ಬಿದ್ದಿತ್ತು, ತಗೊಬಂದು ಕಾಯಿ ಬಿದ್ದಿತ್ತು. ರೋಡ್ ಐತೆ, ತಂಗಿ ಹೋಗೋಣ. ಮನೆಗೆ ಹೋಗ್ಬೇಕಲ್ಲ. ಏನು ಏನ್ ಟಿವಿಲಿ ಬರ್ತದೆ? ಟಿವಿಲಿ ವಾಟ್ಸಪ್ ಅಲ್ಲಿ ಬರಕಿಲ್ವ? ನೀವು ನಂಬ್ತಾರೆ ಎಲ್ಲ? ಇಲ್ಲ, ಬರ್ತದೆ. ನೀವು ನೋಡಿ ತೆಗಿ ಈಗ ವಾಟ್ಸಪ್ ಅಲ್ಲಿ. ಏನಂತ? ಮನೀಶ್ ಪೂರ್ಗಿ ಸುತ್ತ ತೆಗಿ. ಮನೀಶು ಇಲ್ಲಿ ನಂದು ಏರ್ಟೆಲ್ ಇಲ್ಲಿ ಸಿಗೋದಿಲ್ಲ. ಯೂಟ್ಯೂಬ್ ಅಲ್ಲಿ ಬರ್ತದೆ. ಮನೆ ನೋಡ್ಕೊಂಡು ಹೋಗೋಣ ಬನ್ನಿ.
ನೀವು ಕರ ಬಿಟ್ಕೊಂಡು ಆಯ್ತಾ? ಇಲ್ಲ ಇನ್ನೊಂದು ಸಲ ಮಾತಾಡ್ತೀನಿ. ಇವ್ರು ಬರ್ಬೇಕಲ್ಲ. ಬುಡಿ ಅಲ್ಲಿಗೆ ಹೋಗ್ಬಿಟ್ಟು ಹೋಯ್ತೀವಿ ಅತ್ತಿಗೆ. ಇಲ್ಲಿ ಇಲ್ಲಿ ಆ ದೇವಸ್ಥಾನ ಹೋಗ್ತೀರಾ? ಅಲ್ಲಿ ಏನಿಲ್ಲ. ಅವ್ರು ಹೋಯ್ತಾರೆ ಇಲ್ಲಿ ಶಿವನ್ ದೇವಸ್ಥಾನ. ಅದು ಮನೆ ಹತ್ರ ಹಾ ಇದು ನೋಡ್ಬಿಡು ಮತ್ತೆ. ಬರ್ತೀನಿ ನಾನು ಬರ್ತೀನಿ ಸೋಮವಾರ ಅಲ್ಲ. ಇದು ನೋಡ್ಬಿಡು. ಭದ್ರಕಾಳಿ ದೇವಸ್ಥಾನಕ್ಕೆ ಹೋಗ್ಬರ್ತೀವಿ. ಚಿತ್ರಕಲೆ ಕಲ್ಲು ಇದಾಗಿದೆ. ಇಲ್ಲಿ ದೇವಸ್ಥಾನ ಇಲ್ಲೇ ಗುಡಿ ಐತೆ. ಇಲ್ಲೇ ಗುಡಿ. ನೋಡಿದ್ರು ಅವ್ರ ಅಮ್ಮನ ತೋರಿಸ್ತೆ. ಹೋಗ ಅಲ್ಲೇ ಹಂಗೆ ನಾನು ಹೋಗಲ್ಲ. ಅಲ್ಲೇ ಹೋಗೋದು. ಇದು ಮನೆಗೆ ಇಲ್ಲ ಇಲ್ಲ, ಅದೇ ಅಲ್ವಾ ಮನೆ? ಅಲ್ಲಿ ಕೆರೆ ಇದೆ. ಹಾಂ ಹಾಂ ಹಾಂ, ಅಡ್ಡ ಕೆರೆ ಇದೆ. ಇದು ನಿಮ್ದಾ? ಅಲ್ಲ, ಇದು ಪಾಂಡವರು ಕಟ್ಟಿರೋದು ಇದು. ಹಾಂ, ಪಾಂಡವ್ರು ಕಟ್ಟಿರೋದು ಇದು. ಇದು ಪಾಂಡವರು ಕಟ್ಟಿದ್ದು. ಒಂದೇ ನೈಟಲ್ಲಿ ಕಟ್ಟಿದಂತೆ. ಅದು ನೈಟ್ ಬೆಳಕಾಗಿದ್ದಕ್ಕೆ ಈ ಡೋರ್ ಕಂಪ್ಲೀಟ್ ಆಗಿಲ್ಲ. ಬೆಳಗಾಯ್ತು ಅಂತ ಅಂದ್ಬಿಟ್ಟು. ಬೆಳಕು ಅಂದರೆ ಪಾಂಡವರು ಇದಾಗಿರುತ್ತೆ ಅಂದ್ಬಿಟ್ಟು, ಲೈಕ್ ಅವರು ವನವಾಸದಲ್ಲಿದ್ದಾಗ ಕಟ್ಟಿರೋದು ಅನಿಸುತ್ತೆ. ಮೀನ್ಸ್ ಬೆಳಕಾಯ್ತು ಅಂದರೆ ಅವರು ಆ ಪ್ಲೇಸಿಂದ ಬಿಡಬೇಕಲ್ಲ ಆ ಜಾಗನ. ಪಾಂಡವರು ವನವಾಸದಲ್ಲಿದ್ದಾಗ ಕಟ್ಟಿರೋದು ದೇವಸ್ಥಾನ ಇದು. ಓಕೆ. ಬೀಗ ಏನಕ್ಕೆ ಮೇಲೆ ಹಾಕಿರ್ತಾರೆ ಇಲ್ಲಿ ಕೆಳಗಡೆ ಹಾಕಿದ್ಬಿಟ್ಟು. ಅದು ಮುಂಚೆ ಹಳೆ ಕಾಲದ ಡೋರ್. ಇಲ್ಲೊಂದು ರೂಮು. ಲೈಟ್ ಇಲ್ವಾ? ದೀಪ ಹಚ್ಚಿ ಹೋಗ್ತಾರೆ ಡೈಲಿ ಬಂದು ಅಂತ. ನಾವ್ ಈ ಮನೇಲಿದ್ದಾಗ ಬಂದದು. ಹಾಂ ಈಶ್ವರಕ್ಕೆ ಈ ಕಡೆ ಬಾಡಿಗೆ ಕೊಡ್ತಾರೆ. ಇದು ಹ್ಞೂ ಇದನ್ನೂ ಓದ್ಕೊಳ್ತಾರೆ. ಇದು ದೇವ್ರು ಬರುತ್ತೆ ಅಂತ ಇದು ಬಾಡಿಗೆ ಕೊಟ್ಟಿಲ್ಲ. ಇಲ್ಲಿ ದೇವ್ರು ಬಂದು ಇಲ್ಲೇ ಹೋಗೋದು ಅಂತ. ನೀವು ಕೋಲ ಯಾವಾಗ ಕಟ್ಸೋದು? ನಾವೆಲ್ಲ ಎಲ್ಲ ಊರವರೆಲ್ಲ ಅದೇ ಯಾವ ಟೈಮಲ್ಲಿ ಕಟ್ಸೋದು? ಏಪ್ರಿಲ್ 5, 6 ನೆಕ್ಸ್ಟ್ ಮಂತು. ಇಲ್ಲಿ ಅಟ್ಟ ಎಲ್ಲ ಬೇರೆ ಫಸ್ಟ್ ಇಂದ ಇದೇ ಮನೆ ಬರೋದಂತಲ್ಲ, ಅಕ್ಕಿ ಇಲ್ಲಿ ಬಂದು ಆದ್ಮೇಲೆ ಆ ಮನೆಗೆ ಹೋಗೋದು. ಎಲ್ಲಕ್ಕಿಂತ ಫಸ್ಟ್ ನಮ್ಮ ಮನೆಗೆ ಬರೋದು. ಅವ್ರ ಮನೆಗೆ ಆ ಥರ ನಮ್ಮ ತಾತಿಗೆಲ್ಲ ದೇವ್ರು ಬರ್ತದೆ. ಬುಡ ತೆಗಿಯೋಕ್ಕಾಗಿಲ್ಲ ಅಂದರೆ ನನ್ ಪ್ರೈಸ್ ಅದು ಕಮ್ಮಿ, ಮನೇಲಿ ಸುಮಾರು ಐತೆ. ಈ ಕಡೆ ಕಿಚನ್ ಅಲ್ಲಿ ಅದೆಲ್ಲ ಮೇಲೇನೂ ಐತೆ ನಮ್ದು ಮೆಡಲ್ಸ್. ಇದೇನಿದು? ಅಟ್ಟ ಹಿಂಗೆ ಮನೆ ತರ ಐತೆ ಮೇಲೆ ಹೋಗೋ ರಸ್ತೆ. ಇವನು ಏನು ತಗೊಂಡು ಅದಿದೆಯಾ? ಅಲ್ಲಾಡ್ತದೆ. ಅಲ್ಲಾಡ್ತದ? ಅವು ಅಲ್ಲಾಡ್ಲಿ ಅಂತಾನೆ ಕಳ್ಳರು ಬಂದಾಗ ಗೊತ್ತಾಗುತ್ತೆ ಅಂತ. ಬೀಳಲ್ಲ ತಾನೆ? ಇಲ್ಲ ಬೀಳೋದು. ಇದು ಕಳ್ಳರು ಬಂದಾಗ ಗೊತ್ತಾಗ್ಲಿ ಅಂತ ಅಂದ್ಬಿಟ್ಟು ಹಿಂಗೆ ಅಲ್ಲಾಡೋ ಥರ ಮಾಡೋದು. ಇಲ್ಲ ಟೈಟ್ ಇರ್ತದೆ. ಹಂಗೆ ಹೇಳಿದ್ದು. ಆ ಥರ ಇದು ಅಜ್ಜಿ ಹೇಳಿದ. ಹಾ ಅಜ್ಜಿ ಒಳಗಡೆ ಇನ್ನೊಂದು ಮನೆ ತರ ಇದೆ ಅಲ್ಲ, ಒಳಗೆ ಹೋಗು. ಒಳಗೆ ಮಾಡ್ಕೊಂಡು ಬರ್ತೀಯಾ?
ಇದೇ ತರ ನೋಡಿ ಮೇಟ್ ಇತ್ತಲ್ಲ ಅಲ್ಲಿ ಇತ್ತಲ್ಲ ಅದು. ನಮ್ಮ ದೊಡ್ಡಪ್ಪ ಹೊತ್ಕೊಂಡ್ಬಂದಿತ್ತು ಅಲ್ಲಿಂದ ಬಂದ್ರೆ ಗೊತ್ತಾ ಅದು ಒಳ್ಳೆ ತೂಕದದು ಮೇಲ್ಗಡೆ ಅದು ಸಿಕ್ಕಾಪಟ್ಟೆ ಗಟ್ಟಿ ಇರುತ್ತೆ. ಹೌದೌದು, ಪಾಯಿಂಟ್ ಮಾಡಿದ್ರು ಗೊತ್ತಾಯ್ತು. ನಾವು ಬಿದ್ದೋಗಿತ್ತು, ಯಾರೇ ಬೀಳಿಸ್ಬಿಟ್ಟಿದ್ರ ಹಾಂ ಹಾಂ ನಾವು ಎತ್ತಿ ಮಾಡ್ಕೊಂಡು 3 ಜನ ಟಿಲ್ಲರ್ಲಿ ಆಲ್ಗೆ ಮಾಡ್ಕೊಂಡು 3 ಜನ ಎತ್ತಿ ಮಡಗಿದ್ದೀನಿ ಅಲ್ಲಿಗೆ. ಹಾಂ ಹಬ್ಬ ಮಾಡ್ತಾರೆ. ನಮಗೆ 6 ವರ್ಷಕ್ಕೆ ಒಂದ್ತಿರ್ಬೇಕು, ನಮಗೆ 28 ಇಸ್ವಿ ನಮಗೆ ಬರ್ತದೆ ಖರ್ಚು. ನೆಕ್ಸ್ಟ್ ಲಕ್ಷ ಖರ್ಚು ಬೇಕು ಒಂದೊಂದು ಲಕ್ಷ ಕೋಲ ಮಾಡಲಿಕ್ಕೆ. ಇದು ವಾಲಕ್ ಬಡಿಯವರಿಗೆ 15,000 ಕೊಡಬೇಕು. ಹಾಂ, ಇದು ಒಳಗಡೆ ದೇವಸ್ಥಾನ ದೇವರಿದೆಯಾ? ದೇವರು ಅಂದ್ರೆ ದೇವರೇನಿಲ್ಲ, ಅದು ಒಂದು ಗುಡಿ ತರ ಮಾಡಿದ್ದಾರೆ. ಹಾಂ ಹಾಂ ಹಾಂ, ಹೋಗಿ ನೋಡ್ತೀರಾ? ಬೇಡ ಬಿಡಿ ಅಂತ. ಹಂಗೆ ನೋಡ್ಬೋದು, ಬಾಕ್ತದೆ ಅಲ್ಲಿ ಬೀಗ ಹಾಕ್ತಾರೆ. ಒಬ್ರು ಮಂದ ಹಾಕ್ಬಿಟ್ಟು ಗೈಟ್ ಮಾಡಿದ್ವಿ ಕಲಿತಾ, ಅದು ಕೆಡ್ದು ಎಲ್ಲ ಲೆವೆಲೇ ಮಾಡಿಲ್ಲ. ಒಂದು ಇದು ಇರ್ತದೆ ಗುಡಿ, ಅಲ್ಲಿ ದೀಪ ಕಸ್ತೀವಿ, ಪೂಜೆ ಮಾಡ್ಬಿಟ್ಟು ಒಂದು ತಾರೆ ಅವ್ರು ಕಟ್ಟೋಕ್ಕಿಂತ ಮೊದಲು ಒಂದು ಪೂಜೆ ಮಾಡಿಸ್ತೀವಿ. ಓಕೆ. ಅದು ರೂಮಲ್ಲಿ ಕೆರೆ ಕಟ್ಟೋರಿಗೆ ಎರಡಿನ ಹಬ್ಬ. ಒಂದು ಸಣ್ಣದಾಗಿ ಒಂದು ಫಸ್ಟ್ ದೇವ್ರು ಕರಿತೀವಿ, ಇನ್ನೊಂದು ದಿನ 6ಕ್ಕೆ ಅಲ್ಲ 5ಕ್ಕೆ ನೈಟು 6 ನೈಟು ಫುಲ್ಲು ತೆರೆನೆ, ಬೆಳಿಗ್ಗೆ ಮತ್ತೆ ಬೆಳಿಗ್ಗೆ ಒಂದು ತೆರೆ ಮನೆ ಬರ್ತದೆ. ನಾವು ತೋರಿಸ್ಕೊಡ್ತೀವಿ ವಿಡಿಯೋ. ಆಮೇಲೆ ಇಲ್ಲಿ ಇದೆ ಗ್ಯಾಸ್ ಇಟ್ಟು. ಸ್ವಲ್ಪ ನೀವು ಒಂದು 5 ದಿನ ಮುಂಚೆ ಬಂದಿದ್ರೆ ಒಳ್ಳೆ ಬಂದಿದ್ರೆ ಒಳ್ಳೆ ಇಲ್ಲೆಲ್ಲ ಈಗ ಯಾವುದೂ ಇಲ್ಲ, ಎಲ್ಲ ಆಗುತ್ತದೆ. ಫುಲ್ ವೈಟ್ ಕಾಣಿಸ್ತಿತ್ತಲ್ಲ, ಅಂದ್ರೆ ಎಲ್ಲ ನೀರು ಮಳೆ ಹೊಡೆದ್ಬಿಟ್ಟದಲ್ಲ, ಇಲ್ಲ ಅಂತ ನೀರು ಹೊಡೆದಾಗಿದ್ರೆ ನಮ್ದು ಇಷ್ಟೊತ್ತಿಗೆ ಕರೆಕ್ಟೇ ಆಗೋದು, ಹೂ ಬರೋದು. ಇದ್ರ ಬಗ್ಗೆ ಹೇಳಿ. ಕಾಫಿ ಏನು ಹೇಳೋದು, ರೋಬಸ್ಟ್ ಕಾಫಿ ಅಷ್ಟೇ. ಎಷ್ಟು ತಿಂಗಳು ಬೇಕು, ಯಾವಾಗ ನೆಡಬೇಕು? ನೀನು ಗಿಡ ನಟ್ಟು 3 ವರ್ಷಕ್ಕೆ ಫಸಲು ಬರ್ತದೆ. ಆಮೇಲೆ ಬರೀ 10 ತಿಂಗಳಿಗೆ ಕಾಫಿ ಆಯ್ತು. ಇದು ರೋಬಸ್ಟ ಕಾಫಿ. ನೀವು ಇದು ಮಾಡಲ್ವಾ, ಏನು ಅಲ್ಲಿಗೆ ಮಾಡಲ್ವಾ? ಇಲ್ಲ, ಡೈರೆಕ್ಟ್ ಕೊಟ್ಬಿಡ್ತೀರಿ ನೀರಿಗೆ ತಂದಿದೆ. ನೀರಿಗೆ ಅಲ್ಲಿಗೆ ಮಾಡಕ್ಕೆ ಏನು ರೇಟಿಗೆ ತಗೋತಾರೆ ಇದನ್ನು? ಅಲ್ಲಿಗೆ ಮಾಡಿದ್ರೆ 9 ರೋಬಸ್ಟ ಅಲ್ಲಿಗೆ ಮಾಡಿ ಆದರೆ ಮಾಡೋದು ಎಷ್ಟು ಗೊತ್ತಿಲ್ಲ, ಗೊತ್ತಿಲ್ಲ. ನೀವು ಯಾವತ್ತೂ ಕೊಟ್ಟಿಲ್ಲ. ಎಷ್ಟು ಬೆಳೆ ಎಷ್ಟಾಗುತ್ತೆ ನಿಮಗೆ? ಎಲ್ಲ ಪೂರ್ತಿ ರೋಬಸ್ಟ ನಿಮ್ಮ ಜಮೀನಲ್ಲೆಲ್ಲ? ಎಲ್ಲ ರೋಬಸ್ಟ್. ಅರ್ಬಿ ಹಾಕಿದೆಲ್ಲ ಹೋಯ್ತು. ಅರಬಿ ಜಾಸ್ತಿ ಇದೆಯಲ್ಲ, ಪ್ರೈಸ್ ಅದನ್ನ ಪ್ರೈಸ್ ಜಾಸ್ತಿ, ಅದಕ್ಕೆ ಜಾಸ್ತಿ ದುಡ್ಡು, ಅದಕ್ಕೆ ಭಾಗದ ರೋಗ ಬರ್ತದೆ ಜಾಸ್ತಿ. ಎಲ್ಲ ಮಾಡಿ ಮಡಗಿದ್ದೀನಿ ಮಗನಿಗೆ, ಇನ್ನೇನಿಲ್ಲ. ಅಪ್ಪ ಎಷ್ಟಾಗುತ್ತೆ ಕಾಫಿ? ನಮಗೆ 400 ಚಿಲ್ಲರೆ ಆಗ್ತದೆ. 400 ಚೀಲ, ಒಂದು 60 kg ಅಲ್ಲ ಚೀಲ? 50 kg. 50 kg ಚೀಲ. ಅದು ಎತ್ತಿನ ಕಾಫಿ ಗಿಡದಲ್ಲಿ ಬಿದ್ದಿತ್ತಲ್ಲ, ಇದು ಬೇರೆ ಕಾಫಿನಾ? ಕ್ಲೀನ್ ಮಾಡ್ಬೇಕು, ಎಲ್ಲ ನಾನೇ ಮಾಡೋದು. ಇದು ಓಪನ್ ಮಾಡಿಲ್ಲ ಅಲ್ಲ? ಇದು ಬೆಕ್ಕು ತಿಂದು ಉಳಿಸೋದಲ್ಲ, ಅದಿಲ್ವಾ? ಇಲ್ಲ ಸಿಗಲ್ವಾ ಇಲ್ಲಿ? ಅದು ಸಿಗಲ್ಲ. ಬೆಕ್ಕು ತಂದು ಅದು ಲವಕೋಬೇಕು. ಅದು ಯಾವ ಕಾಫಿ ಹೆಸರು? ಇದೇ ಕಾಫಿ ಅದಲ್ಲ, ತಿಂದು ಉಪ್ಪು ಮಾಡ್ತಾರೆ. ಗೊತ್ತಾಯ್ತು, ಬೆಕ್ಕು ತಿಂದ್ಬಿಟ್ಟು ಕಕ್ಕ ಮಾಡಿರುತ್ತಲ್ಲ ಅತ್ತಾನೆ. ಹಾ, ಇದಕ್ಕೆ ಕಾಸ್ಟ್ಲಿ. ಇದು ಲವ್ವ ಕಾಫಿ ಅಂತ ಕಾಸ್ಟ್ಲಿ. ಇದು ತಿನ್ನಿ ಬಾಯಿಗಳ ಹೆಂಗೆ ಅವಳು ತಮಾಷೆ ಮಾಡ್ತಿರೋದು. ನಾನು ಇಟ್ಕೊಳ್ಳಿ ಒಂದು ನಿಮಿಷ. ಲವಕ ಬನ್ನಿ, ಪಪ್ಪಾಯ ಕೇಳಿ ಬನ್ನಿ. ಅದು ತುಂಬಾ ಕಾಸ್ಟ್ಲಿ ತಾತ. ಅದು ನಮ್ ಕಡೆ ಉಣ್ಣಿ ಗಿಡ ಅಂದ್ರೆ ರೆಡ್ ಇರ್ತದೆ, ಇದು ಡಿಫ್ರೆಂಟ್ ಉಣ್ಣಿ ಗಿಡ. ಇದ್ರ ಗಿಡ ಹೆಸರೇನು ಹೇಳಿ? ಉಣ್ಣಿ ಗಿಡ. ಮತ್ತೆ ನಮ್ ಕಡೆ ಉಣ್ಣಿ ಗಿಡ ಅಂತಿದ್ದೀರಾ? ಇಲ್ಲಿದೆ ನೋಡಿ, ಇಲ್ಲೊಂದಾಗಿದೆ. ಇಲ್ಲಿ ತಗೊಂಡೋಗ ನಮ್ಮ ಅಮ್ಮ ಇಷ್ಟ, ನಮ್ಮ ಸಿರಿಗೆ ತಗೊಂಡು ಕೊಡ್ಬೋದು. ತಗೋ ಇಷ್ಟ ಅಂತ. ಹಾಲದು ಗೊತ್ತಾಗಲ್ಲ ನಿಮಗೆ? ಅಲ್ಲೊಂದಿದೆ ತಗೋ, ಇನ್ನೊಂದಿದೆ. ನೀವು ಫುಲ್ ಅಣ್ಣಾಗ ಹತ್ರ ವೆಯ್ಟ್ ಮಾಡ್ತೀರಾ? ಇಲ್ಲೊಂದೈತೆ, ಅದು ಹಂಗೆ ಬಿಡಿಲ್ಲ ಅವ್ರು ಫುಲ್. ಪ್ರದೀಪ್ ಕುಮಾರ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗಿತ್ತು ವಿಡಿಯೋ ಅಂತ ಅಂದ್ಬಿಟ್ಟು, ಪ್ಲೇಸಸ್ ಹೇಗಿತ್ತು ಅಂತ ಅಂದ್ಬಿಟ್ಟು.
ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋದಕ್ಕಾಗಲಿಲ್ಲ. ನಾವು ಹೋಗಿದ್ದೆ ಮಧ್ಯಾಹ್ನ 3 ಗಂಟೆ ಮತ್ತು ಒಂದೇ ನೈಟ್ ಸ್ಟೇ ಆಗಿದ್ದು. ನಾಳೆ ಬೆಳಗ್ಗೆ ಮತ್ತೆ ವಾಪಸ್ ಹೊರಟು ಬಂದೋ, ಕೆಲಸ ಇತ್ತು ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ಹೋದಾಗ ನಿಮಗೆ ಅವ್ರದ್ದು ಮನೆ ಹೋಮ್ ಟೂರು, ಮತ್ತು ಪಕ್ಕದಲ್ಲಿ ಒಂದು ವನಭದ್ರಕಾಳಿ ಟೆಂಪಲ್ ಇದೆ ಅದು, ಆಮೇಲೆ ಬರ್ಬೇಕಾದ್ರೆ ನಾಗರಹೊಳೆ ಫಾರೆಸ್ಟ್ ಸಿಗುತ್ತೆ, ಮತ್ತು ಎಲಿಫೆಂಟ್ ಕ್ಯಾಂಪ್ ಸಿಗುತ್ತೆ. ತುಂಬ ಪ್ಲೇಸಸ್ ಇದೆ ನೋಡೋದಕ್ಕೆ. ನಾವು ನನ್ನದನ್ನು ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ, ಫುಲ್ ಡೀಟೇಲಾಗಿ ತೋರಿಸೋದಾದರೆ. ಸೊ ಅದಕ್ಕೋಸ್ಕರ ನಾವು ಸುಮ್ಮನೆ ಹಂಗೆ ನೋಡ್ಕೊಂಡು ಬಂದ್ವಿ. ನೆಕ್ಸ್ಟ್ ಟೈಮ್ ಹೋದಾಗ ಎಲ್ಲ ಫುಲ್ ಡೀಟೇಲಾಗಿ ತೋರಿಸ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಜೈ ಭುವನೇಶ್ವರಿ.